ಎಂದೆಂಥದ್ದು ನಾರಾಯಣ ಈ ಮಧುಸೂದನ ಎಲ್ಲಿರಬಾರು ಫುಲ್ಲಲೋಚನ ಆ ಬಾಂಧವ ದೀನ ಬಂದು ಎನ್ನಂ ಸಲ್ಲಬೇಕು ದೇವ ಮಹಾನ್ ಭಾವ ಕದನಕ್ಕಾಗಿ ಹಣೆ ಮಾಡಿಟ್ಟಿದ್ದ ಗಣನ ದೀನವಾದ ಲಕ್ಷಣವಾದ ಬಾಣಗಳು ಬತ್ತಳಿಕೆಯಿಲ್ಲದೆ ಬರಿದಾದು ದೇವ ಇಷ್ಟು ನಷ್ಟವಾದ ಕಾಲಕ್ಕೂ ಈ ದುಷ್ಟ ನುಪ್ಪುಟ್ಟು ಮತ್ತೆ ಹೆಚ್ಚಾಗುತ್ತಿರುವುದು ತತ್ಕಾರಣ ಈ ಕೂಳ ತಿಲಕನ ಅಪರಿಮಿತ ಉಪಟಳವು ಅಪರಿಸಿ ನಿನ್ನ ಕೃಪ ಕಟಾಕ್ಷದಿಂದ ಎನ್ನಂ ಸಲ್ಲಬೇಕು ದೇವ ಮಹಾನ್ ಭಾವ ನಮೋ ನಮೋ ಶ್ರೀಕೃಷ್ಣಮೂರ್ತಿ ದಯವಿಲ್ಲ ಎನ್ನ ಮೇಲೆ ಕೊಡ್ತಿ ಬಾರಪ್ಪ ಮೈದಾನ ಪವಿತ್ರವಾದ ಭಕ್ತಿ ಸತ್ಯಂಬಲಿತೆಯು ಎನ್ನ ಕಾಲಗಳಿಗೆ ಸುತ್ತುಕೊಂಡು ಪಥ ಮಾಡಿದ್ದ ಪ್ರಯುಕ್ತ ಅತ್ತಾಯ್ತೆಂದು ಬಂದೆವನು ಅದು ಏನು ನಿನ್ನ ಸಮಾಚಾರ ತಿಳಿಸಿ ಅರ್ಜುನ ಶತ್ರು ಮರ್ದನ ನಿನಗೆ ಬಂದು ಒದಗಿತ್ತು ನೋಡ ಮರಣಗಾಲ ಈಗ ಕ್ಷಣ ಬಾತ 3 ಬಾಣಗಳಿಂದ ನಿನ್ನ ಪ್ರಾಣವನ್ನು ಯಾವ ಪಟ್ಟಣಕ್ಕೆ ಪ್ರಯಾಣ ಮಾಡಿಸಿಬಿಡೋಣ ಇದಕ್ಕೆ ಬಂದ ಮಾತನ ದುಷ್ಟ ಕಾರ್ಯಗಳನ್ನು ನಿಶ್ಚಯಿಂದ ಮಾಡಿದ ಕುಲ ನರಸಿಂಹಗತಿ ನನಗಾಗಲಿ ಕೇಳಿಯ ಪಾಪಾತ್ಮ ಇದೇ ನೋಡು ನಾನು ಮಾಡುವ ಶಪಥದ ಮಹಾತ್ಮ ಪಾಂಡುಪುತ್ರ ಮೂರ್ಖ ಚರಿತ್ರ ಬಾಪು ಬಾಪುರ ಬಲಿದ ಪರ್ವದಿಂದ ಲಕ್ಷ್ಮೀ ರಮಣನ ಮುಂದೆ 3 ಬಾಣಗಳಿಂದ ಎಲ್ಲ ಸಂಹಾರ ಮಾಡುವುದು ಮಾಡಿದ್ಯಾ ಸರ್ವಶಕ್ತಿ ಪ್ರೇರಣದಿಂದ ನಿನ್ನ 3 ಬಾಣಗಳಿಂದ ಅಂದರೆ ಮಾರ್ಗದಿಂದ ರಕ್ಷಣೆಗೈದು ಸರ್ವವನ್ನು ಮೆಚ್ಚುವ ಕ್ಷಣ ಮಾತ್ರದಲ್ಲಿ ತುಂಡು ತುಂಡು ಆಗುವಂತೆ ಖಂಡಿಸಿದ್ದಾರೆ ಭೂಮಂಡಲದಲ್ಲಿ ಪಾಪತ್ರ ಒದಗಿ ಹೆರಿಗೆ ಬರಲಿ ಕೇಳಿದೆಯಾ ಕೇಳುವ ಓದುವೆನ್ನ ಪಕ್ಷವ ಸಕ್ಕಿದಾನೆಂಬಾರಿ ಬಳಕೆ ಸಿಂಹ ಪ್ರಯಾಣ ಆದ ಹೇಳಿ ಪಲ್ಗುಣ ನೋಡಿದ್ದೆ ಸುಧಾಂಗನ ತ್ರಾಣ ಇವನ್ನೆಸದ ಅಸ ದುಶ್ಶಸ್ತ್ರದ ಬಗ್ಗೆ ಮತ್ರತವು ನಿಲ್ಲದ 40 ಮಳೆಯಿಂದ ನೋಡಿದೆಯಾ ಎಂತ ಪ್ರಮದು ಬಂದೊದಗಿತ್ತು ಈ ಸುಧರ್ಮನು ಸಾಮಾನ್ಯವೆಂದು ತಿಳಿದುಕೊಂಡಿರುವೆಯಾ ನಾರಾಯಣ ಈ ಸುಧರ್ಮನು ಏಕಪತ್ನಿ ವ್ರತಸ್ಥನಾಗಿರೋದ್ರಿಂದಲೂ ನಿಷ್ಕಲಂಕವಾಗಿ ಎನ್ನ ಪಾದ ಪಂಕಜಂ ಅನುದಿನ ಪೂಜಿಸುವ ಸತ್ಪತ್ತನಾಗಿರುವುದಲ್ಲೂ ಇವನ ಗೆಲ್ಲುವ ಫಲಿತವನು ಈ ತ್ರಿಲೋಕದಲ್ಲಿಯೂ ಇಲ್ಲ ಓ ಫಲ್ಗುಣ ಅಹೋ ನಾರಾಯಣ ಭುವನೇಶ್ವರ ಕಿನ್ನರ ಕಿನ್ನಪುರುಷರ ಗರುಡ ಗಂಧಾದಿಗಳೆಂದಲೂ ಕೊಂದು ಬಿಡುವನಲ್ಲ ಇಂಥ ವೀರನೆಂದರದೆ ಯೋಚನೆ ಮಾಡಿ ನೋಡದೆ ಮಧೋನ್ಮತ್ತರಿಂದ ವೃದ್ಧ ಶಪಥ ಮಾಡಿದೆ ಹಳೇ ಸುರೇಂದ್ರನಂದನ ಅಹೋ ಕೃಷ್ಣ ಪರಮಾತ್ಮ ಅಂದು ಜಯದತ್ತ ಮದುವೆ ಮಾಡಿದ ಕಾದಂಬರಿಯು ಇನ್ನೂ ಬಂದೊದಗಿದೆ ಈ ಶಪಥಂ ಗೆಲ್ಲಿಸುವಾರ ಎನಗೆ ಬಂದೊದಗಿದೆ ತತ್ಪ್ರವೃತ್ತಿಂದಕ್ಕೆ ಗೋವರ್ಧನಗಿರಿನೆತ್ತಿ ಗೋಕುಲವನ್ನು ರಕ್ಷಿಸಿ ಅರ್ಪಿಸಿದ ಪುಣ್ಯವಂ ನಿನ್ನ ಮೊದಲಿನ ಬಾಣಕ್ಕೆ ದಾರಿ ಎದುವೇನು ಜಾಗತ್ತಿನ ಸುಧರ್ಮನ ಗೆಲ್ಲುವಂತನಾಗ ಪಾತ ದ್ರೋಣದಲ್ಲಿ ನಿನ್ನೆ ಸಮರ್ಥ ಬಾಪು ಬಾಪುರೆಯ ಬಾಲಕ ಹರಿಕುಲ ತಿಲಕ ಸುಧರ್ಮನೆಂಬ ಮೊಳಕ ರಥವನ್ನು ನಿನ್ನ ದಿವ್ಯಾಸ್ತ್ರದಿಂದ 40 ಮಳೆ ಹಿಂದಕ್ಕೆ ನೂಕಿದೆನೆಂದು ಹಿರಿಯರೇಕ ಬೆಡಕೋರ ತರಾರಿಸಿಕೊ ಈ ಮಾಡಬೇಕರ ಸುಧಕರ ಪ್ರಾಯನಾದ ನಾರಾಯಣ ಯಾರಿಗೆ ತಿಳಿಯದ ನನ್ನ ಕಪಡದ ಗುಣ ಹಿಂದಕ್ಕೆ ಗೌವರ್ಧನಗಿರಿ ಹೆಮ್ಮೆತ್ತಿ ಗೋಕುಲವನ್ನು ರಕ್ಷಿಸಿ ಸಂಪಾದಿಸಿದ ಪುಣ್ಯವನ್ನು ಫಲವನ್ನು ಬಾಣಿಕೆ ದಾರಿ ಅಹೋ ದೇವತೆಯ ದೊಡ್ಡಮ್ಮೆಗೆ ಬಟ್ಟೆ ಪೊಳೆಯ ಮುಚ್ಚಿಟ್ಟಾದ್ರೂ ಅರ್ಜುನ ಅಭಿಮಾನ ಆಯ್ತು ನಿನ್ನ ಪುಣ್ಯವೋ ಇದಾಯ್ತು ಈ ಕಣ್ಣಂದನ
ಪ್ರಯತ್ನ ಮಾಡಿದ್ರು ಕಣ ಮಾಡಿದ್ರೆ ಎಲ್ಲ ಬಾಳಿಂದ ಊಡಿ ಪಲ್ಗೋಣ ಹುಡುಗ ನಿನ್ನೆ ಪ್ರಾಣ ಭಲ ಭಲ ಸುಧನ್ವ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ. ನಾರಾಯಣ ಫಲ್ಗುಣ ನೋಡಿದ್ದೆ ಸುಧನ್ವನ ತ್ರಾಣ. ಆದರೆ ಅಂಬರದಲ್ಲಿ ನಿರೀಕ್ಷಿಸುವ ಸುರಕದಂಬವೆಲ್ಲ ಬೆದರಿತು. 3 ಬಾಣಗಳಿಂದ ಅವನ ಶಿರತರಾಸುಗಳೆಂದು ನಿನ್ನ ಶಪಥ ಮಾಡಿದ್ದ ಬಾಣಗಳ ಪೈಕಿ 1 ಬಾಣವನ್ನು ಖಂಡಿಸಿದನು. ತತ್ಪ್ರತ್ಯ ಅತಿ ಜಾಗ್ರತೆಯಿಂದ ಮತ್ತೊಂದು ವಸ್ತ್ರವನ್ನು ಹೂಡುವಂತನಾಗು. ತತ್ಪ್ರತ್ಯಕ್ಕೆ ಕೃಷ್ಣಾವತಾರದ ದುಷ್ಟರನ್ನು ಸಂಹರಿಸಿ ಶಿಷ್ಟನಂ ರಕ್ಷಿಸಿ ಸೃಷ್ಟಿಯನ್ನು ಪರಿಪಾಲಿಸಿದ ಪುಣ್ಯಮಂ ನಿನ್ನ ವೃತ್ತರ ದಿವ್ಯಸಕ್ಕೆ ದಾರಿದೇವನು. ಜಾಗ್ರತೆಯಿಂದ ತತ್ತಸ್ತ್ರವನ್ನು ಪ್ರಯೋಗಿಸುವುದನ್ನದೆಯ ಇನ್ನೆತ್ತಕ್ಕೆ ಸಂಶಯ? ಪೂರ್ವದ ಗರ್ಭಾಂಧ ಕಾರ್ಯಕ್ಕೆ ಆತ ಪಾಯನಾದ ಮಹಾಚಟ ಕುಮಾರ ಇದರ ವಿಚಾರ ಕುಡಿಗೆ ದುಡುತ್ತರ ಮಾದ ಬಡ ಬಾಣವನ್ನು ಹೂಡಿ ನಿನ್ನ ಅಸತ್ಯಮಯವಾದ ನಿನ್ನ ರುಂಡವನ್ನು ಈ ಪಡಿಗೆ ಬೀಳುವಂತೆ ಕಂಡಿಸವನು. ಇದೋ ಕಮಲಾಚನ ಪಾದ ಪುಂಡರೀಕಕ್ಕೆ ಒಪ್ಪಿಸವನು. ಸುಧರ್ಮನಂಬ ಅದು ಮುಗಿಯಿತು ನಿನ್ನ ಸುಧರ್ಮನಂಬ ಪ್ರಶ್ನ ಮುಗಿಯಿತು ಆದಿಸ್ತ ಭಕ್ತನಿನ ಮನೋ ಸಂದಮನ ಪ್ರಾಯಣದ ನಾರಾಯಣ ಯಾರಿ ಇಂದ್ರನಂದನ ಸುಧನ್ಮಕ್ಕೆ ಕೃಷ್ಣ ಅವತಾರದಲ್ಲಿ ಕೈದು ಪುಣ್ಯ ಫಲ ಸಿಕ್ಕಿದಿರೋ ದೇವ. ಮಾರ್ಗದ ದಕ್ಷಿಣದಲ್ಲಿ ಕತ್ತರಿಸಿದರೆ ಅರುಂಧತಿಯನ್ನು ಕೂಡಿದ ವೈಷ್ಣವ ಕೊಂಡ ಸಾವಿತ್ರಿಯನ್ನು ಪ್ರಾರ್ಥನೆ ಕೇಳಿದೆ ಕೇಸವ ಆಕಾಶ ಮಾರ್ಗದಂತೆ ಹರ್ಬಂಚಿತ್ತ ಭಕ್ತರೇ ನಿನ್ನೆ ವೃತ್ತಾಂತವನ್ನು ಒಂದು ಕ್ಷಣ ಮಾತ್ರದಲ್ಲಿ ಕಟ್ಟಿಸಿದ್ರು. ಮತ್ತೆ ಅದನ್ನು ಬಿಡುಗಡೆ ನಾವು ಕಾಟ ಈ ಸುಟ್ಟು ಬಾಳುವುದೇ ವ್ಯರ್ಥ. ಓ ಸ್ವಾಮಿ ಸಜ್ಜನ ಪ್ರೇಮಿ ಶಿರವನ್ನು ತೋರಿಸುವಂತ ಶಪಥ ಮಾಡಿದ 3 ಬಾಣಗಳ ಪೈಕಿ 2 ಬಾಣಗಳು ನಿಸ್ತೇಜನವಾದರು. ಉಳಿದ ಬಾಣದಿಂದಲಾದ ಸುಂದರವಾದ ಕಂದರ ಮರೆಗಡೆಯುತ್ತಿದೆ. ಬಾಪುರೇ ಅತಿ ಬಾಪುರೇ 3 ಲೋಕಕ್ಕೆ ಒಡೆಯರಾದ ಹರಿಹರ ಬೇದ ನಿಂದೆ ಮಾಡಿದ ಮೂರ್ಖರ ದುರ್ಗತಿ ಏಡ ದೇವ ಮಾ ಫಲ್ಗುಣ ಪಾರ್ಥ ಧನುಜಯ ಇಕೋ ರಿಪುಮಂಡಯಂ ಕಂಡೂಸನೆಂದು ಕೋದಂಡ ಅಗ್ರಭಾಗದೊಳ್ ಪುಂಡ ಮಂಡಲಿಮ ಭುವನಾವನ ಕೈದು ನಿಲ್ಲಿಸಿದನು. ಮಧ್ಯ ಭಾಗದೊಳ್ ನಾಣೆ ನೆಲೆಸಿ ರಾಹುಗಳ ನರಬಳಿಸಿ ರಾಮಾವತಾರದೊಳ್ ಮಾಡಿದ ಪುಣ್ಯವನ್ನು ದಾರಿದೇವನು. ಜಾಗೃತಿಯಿಂದ ಸುಧರ್ಮನ ಶಿರ ಕತ್ತರಿಸು ಪಾರ್ಥ ತ್ರಿಕೋಣದೊಳ್ ಇಂದಿನವರೆಗೆ ವಂದಿತ ಅವತಾರಗಳು ನಾನಾಗಿ ಇದವಾಗಿ ಆಚರಿಸಿದ ಪುಣ್ಯ ರಾಜ್ಯವನ್ನು ಸೂರ್ಯಗೊಂಡವನು ಅಥವಾ ನಾನು ಅರ್ಜುನನ ಕಪಟ ನಾಟಕನಾದ ಸೂತ್ರಧಾರಿ ನಿರ್ಲಕ್ಷ್ಯ ಪಾತ್ರವಾಗಿ ಹೇಳುವಂತನಾಗ ನಮ್ಮ ಮಧ್ಯೆ ಕುಮಾರ ಪದದಲ್ಲಿ ಕತ್ತರಿಸಿದ್ದರೆ ಎತ್ತ ಮಾತಿಯ ಪ್ರೀತಿಯಿಂದ ಸುಧರಂಗ ಕರೆದಾರೆ. ದೈವ ಸಾಕ್ಷಿಗೆ ಪತಿಯನ್ನ ಪಾಲಿಸಿದ ಸಚಿವು ಎನ್ನ ಪತಿಯನ್ನ ಭಾಷೆ ಅಹೋ ಕೃಷ್ಣ ವರ್ಣಾಚಿಗಳ ಪೂಜರ ಮಣಿಕ ನಿರಾಕಾಶ ನೀಲದೋಳು ಏಕ ಭಾವದಿಂದ ಒಲಿದು ಶಿವರಾತ್ರಿ ಸತ್ರಮಿಗೆ ಉಪವಾಸ ಕೈದು ಅಷ್ಟು ವಿರಚಿತ ಅರ್ಪಿಸಿದ ಭಾವ ಪೂಜೆ ಮನಸ್ಸಿಲ್ಲದೆ ನುಗ್ಗಿದವರ ಪಾಪಿಗೆ ಪ್ರಿಯಾವನು ಕೃಷ್ಣಮೂರ್ತಿ ಹಂಸದ ತನಯ ಚೆನ್ನಾಗಿ ನೋಡಿ ಎನ್ನ ಸಾರಿಯ ಶಕ್ತಿಯಿಂದಲೂ ಧನರ ವೇದ ಶಕ್ತಿ ಅಮ್ಮ ಶ್ರೀ ಶಕ್ತಿಯಿಂದಲೂ ಧನರ ವೇದ ಶಕ್ತಿ ಅಮ್ಮ
ಆ ಕರ್ಣ ಪರ್ಯಾಂತರಕ್ಕೆ ಚಾಲದೆ ಓಡಿ ಹೊಡೆದು ನಿನ್ನ ರುಂಡವನ್ನು ಖಂಡಿತವಾಗಿ ಖಂಡಿಸಿಬಿಡನು. ಈ ಭೂಲೋಕದ ಋಣ ಹಿಂದಿಗೆ ತೀರಿತಂದು ತಿಳಿವಂತನ ಆಗ ಸುಚಿರಾದೇವಿಗೆ ಬಾಲ ಒಂದು ರೀತಿ ನೋಡಿದ್ರೆ ಮಾಡಿದಾರ ಅತಿ ಜಾಗ್ರತೆಯಿಂದ ತಿಳಿಸಿದ್ರೆ ಮೂರ್ಖ. ಮೆಕ್ಯಾನಿಕ್ ಶಿವು ಇವರು ಇದೇ ನಾಟಕದಲ್ಲಿ ಮ್ಯಾನೇಜರ್ ಆದಂತ ಪ್ರಕಾಶ್ ಅಣ್ಣವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಕೆಂಪನ ಜಾನೆಗುಂಟೆ ಗ್ರಾಮದ ಹಿಂಗಕ್ಕ ಮಾಡತೈತಿ ಮಗ ತಿಕ್ಕಬೇಕು ಯಾವಾಗಲ್ಲವೆಂಬ ಚಿಂತೆ ಆ ಚಿಂತೆಯಲ್ಲಿ ಚಿಂತಾತುರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಕಂದು ಬಿದ್ದ ಸಾರಥಿ ನಾನಲ್ಲವೇನೋ ದೇವ ಯಾರು ಕಂಡು ಬರಬೇಕು ನಿಮ್ಮ ನಾಮ ಅಂಕಿತವ ಸಾರಥಿ ಚೆನ್ನಾಗಿ ಕೇಳಿ ಅನ್ನ ನಮ್ಮ ನಾಮ ಅಂಕಿತವಿದೆ ಚೆನ್ನಾಗಿ ಹೇಳಿದೇವ ಸಾರಥಿ
ಇವರು
ಒಂದು ಕೈಗೊಂಡು ಬರೋದು ಈ ಕುದುರೆಯನ್ನು ನಮ್ಮ ಮನೆ ಬರುವುದು ಆದಾಗ ಬಂಡವಾಳಗೆ ಬರಲಿಲ್ಲ ಲಿಖಿತ ನಾಳೆ ಬೋಲರ ಬ್ರಹ್ಮನನ್ನ ಗ್ರಂಥ ಲಾಭಿಸಿತು ನಾನು ಸೂರನಲ್ಲವೇ ನೀನು ಈಗ ಮಾತೆ ಎಲ್ಲವೇ ಎಲ್ಲ ಬಂದವರ ಕುಮಾರ ಅನ್ನತೋ ಈರ ತೋರಿದಂತೆ ಯಾಗ ದಾನ ಮಾಡಿದರೆ ವೀರರ ನಾಡುವರೆಲ್ಲ ಇದೆಯಲ್ಲ ಮಾತೆ ಮುಂದೆ ಕತ್ತ ಏನು ಹೇಳುತ್ತೀರಿ ಇದ್ದಿದ್ದ ಏನು ಮಾತೆ ಪಾಂಡವರ ಪಂಥವನ್ನು ತೊಟ್ಟು ಹೋಗುತ್ತಿರುವಿಯಾ ಕಂದ ಹೇಳಿದ್ರೆ ಕೇಳು ಕಂದನಾದ ನಿನ್ನ ಬುದ್ಧಿಗೆ ನಾನೇನು ಹೇಳಲಿ ಅದು ಏತಕ್ಕೆ ಮಾತೆ ಧರ್ಮದ ಹೆಗ್ಗದ ಕುದುರೆಗೆ ಬೆಂಬಲಕ್ಕೆ ಯಾರು ಬಂದಿರುವರೆಂದು ತಿಳಿದುಕೊಂಡಿರಿ ಅದು ಯಾತಕ್ಕೆ ಮಾತೆ ಅರ್ಜುನ ಋಷಿಕೇತರಾಗಿರ್ಬೇಕು ಆಹೋ ಜನವೇ ಪಾಂಡವರ ಪಂಥವನ್ನು ತೊಟ್ಟು ಹೋದರೆ ನಮ್ಮ ಮನೆತನಕ್ಕೆ ಕುಂದುಗಳನ್ನು ಬರುವುದು ಅದು ಹೇಗೆ ಬರಲ್ಲ ಅಮ್ಮಯ್ಯ ಕಂದ ಆಹೋ ಅಮ್ಮಯ್ಯ ಈ ಕಾರ್ಯಕ್ಕೆ ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲ ಗಾತ್ರ ಆಹೋ ಜನನೇ ಕ್ಷತ್ರಿಯನಾದವನು ಸುದ್ದಿ ಓಡತೆ ನಿಜದ ಮೇಲೆ ಸಮ ವೈರಿವರ್ಗಗಳ ನಿಂತು ತೆರಳಿದರೆ ಸಾಧುಕವೇನ ಅವ ಮಾತೆ ಕಂದ ಏನ ಕ್ಷತ್ರಿಯ ಧರ್ಮವನ್ನು ಸರಿಸ ನಮ್ಮ ಕುದುರೆಯನ್ನು ಕಟ್ಟಿರೋರು ಕಾಳಗದ ಬೇಡಗಂದು ಅಡಿಗಡಿಗೆ ಹೇಳಿದ್ಯಲ್ಲ ನಾನು ಏನಂತ ಕೈಲಾಗಲಿ ಹೇಳಿ ಅಂತಿದ್ರು ನಮ್ಮ ಮಾತಿನ ಮೇಲೆ ಕಟ್ಟಿದ ಕುದುರೆ ಸಮನೆ ಬಿಟ್ಟರೆ ದಟ್ಟರಾದವರ ಧೂಳಂತ ಕೆಟ್ಟವನ್ನ ಮನಮುಟ್ಟಿ ಯೋಚದ ಬಿಡೋರು ಇದನ್ನು ಯೋಚಿಸಿದ ತಾಯಿ ಸೌತ್ ಪ್ರಧಾನಿ ಆಹೋ ಅಮ್ಮಯ್ಯ ನಾನು ಎಷ್ಟು ಹೇಳಿದರೂ ನೀನು ಕಾಳಗಕ್ಕೆ ಹೋಗುವೆಯಾ ಅದು ಹೋಗೋ ಅಮ್ಮಯ್ಯ ಕುಮಾರ ಆಹೋ ಅಮ್ಮಯ್ಯ ಪಾರ್ಥನನ್ನು ದಾರಿಯಿಂದ ತಿಳಿದುಕೊಂಡಿರುವೆ ಅದು ಯಾರಮ್ಮಯ್ಯ ಕಂದ ಹೇಳಲೆ ಅದೇನು ಚೆನ್ನಾಗಿ ಹೇಳು ಮಧ್ಯಮ
ಕುದುರೆ ಸುಮ್ಮನ ಕೊಟ್ಟರೆ ಬಿಟ್ಟರಾದರೂ ಸುಳ್ಳೊಂದು ಕೆಟ್ಟವನೊಂದು ಮನಮುಟ್ಟಿ ಹೇಳ್ತದೆ ಬಿಡೋರು. ಇದನ್ನು ಯೋಚಿಸುವ ದಾರಿ ಸೋತಿದ್ದಾರೆ. ಅತ್ತ ನನ್ನ ಮೇಲೆ ಕಡಕೋಪ ಬಂದರೆ ನಾನು ಮಾಡೋದಾದರೆ ಏನು? ಆದರೆ ಅನ್ನದ ನುಡಿಯನ್ನು ನಾಲಿಸೋ ನಿಮ್ಮ ಮನಸ್ಸ ಸಂತೋಷ ಪಡಿಸಲಿಕ್ಕೆ ಅರ್ಜುನನ ಕಾಲಕ್ಕೆ ನಮಸ್ಕಾರಿ ಚಂದ್ರನಿಂದ ನಮ್ಮ ಮಂದಿರಕ್ಕೆ ಬಂದು ಕರೆಯುತ್ತೀರ. ಆವೋ ಮಾತೆ ಒಂದು ವೇಳೆ ಅರ್ಜುನನನ್ನ ಕರ್ಜಿಸದಾರಂತ ಬಲದವನ ಮಂಡವರು ಕೇಳಿಕೊಳ್ಳದ ಕಂದುಗಳಿಗೆ ತಕ್ಕದ್ದೆಲ್ಲ ಅನ್ನನ್ನು ದೊಡ್ಡಿದರೆ ಆ ಗಾಂಡಿಯನ್ನು ನಾವು ಕಂಡುಬಿಡಲು ಕಂಡುಕೊಳ್ಳುತ್ತೇವೆ. ಎಲ್ಲ ತಡ ಮಾದಕ ನಮ್ಮ ಮಾತಿನಂತೆ ಕಂದಕ್ಷತ ಫಲಪುಷ್ಯದಿಂದ ಕೂಡಿದ ಬಂಗಾರ ಸಟ್ಟೆಯನ್ನು ತೆಗೆದ ಕನ್ನಡ ಎಲ್ಲ ತಾವು ಸಂತೋಷದಿಂದ ಹೊರಮನೆಗೆ ಹೋಗೋದು ಬರುವುದು ನಾವಲ್ಲಿ ನಡೆದು ರಥದಲ್ಲಿ ಕುಳಿತು ತಡ ಮಾಡಲು ತಂದವ ಕಲಿಕೆ ನಿಮ್ಮ ಕಿರಂದ ಆಗುವುದಿ. ಅರ್ಜುನ 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 ಅರ್ಜಿಗೇತು ಬರಪ್ಪ ಬರಪ್ಪ ಅರ್ಜುನ ಅರ್ಜಿಗೇತು ಅರ್ಜುನ ಅರ್ಜಿಗೇತು ಅಲ್ಲ ನೀವು ಬ್ಯಾಡ ಬಂದ್ರೆ ರಶ್ಯ ಮಾಡೋದ್ರ ಬಂದ್ರೆ ಕೆಳಕಡ್ರಿ ಪಾಯಪ್ಪ ಅರ್ಧ ಮಂದಿಗೆ ಕೆಳಕಡ್ರಿ ಕೆಳಕಡ್ರಿ ಒಳ್ಳೆ ಸರಿಯಾದಾರ ಮಾಡ್ತಿರೋ ಪುಣಾತ್ಮ. ನೀಲತ್ವಜ ಅಂಶತ್ವಜ ಯೌವನಸ್ವ ಕಲ್ಪನ್ನಾದಿಗಳನ್ನ ಸ್ವರ್ಗಂ ಹೆಗ್ಗಳವಾಗಿ ಕಾಣುವ ಸ್ವರ್ಗಂ ದುರ್ಗವಂತೆ ಹೆಗ್ಗಳವಾಗಿ ಕಾಣುವ ಈ ಪಟ್ಟಣವು ಯಾವ ರಾಜ್ಯನ ಆಯ್ಕೆಯಲ್ಲಿರುವುದು ನಮ್ಮ ಯಜ್ಞೇಶ್ವರದ ಕುದುರೆಯನ್ನು ಈ ಪುರದರ್ಶನ ಏನಾದರೂ ಬಂಧಿಸಿರುವುದೇ ಹೇಗೆ? ಋಷಿಕೇತು ಎಂಬ ತೀರ ವಿಚಕ್ಷಣ ವಿಚಾರ. ಆಹೋ ತಂದೆ, ಈ ಮಣಿಪುರ ಬಿಟ್ಟು ಕಾಣುವ ಜನರ ಬಬ್ಬುರುವಾಣನಂತೆ ರಾಜತಂತ್ರ ನೀತಿಯುತನಾಗಿ ಸರ್ವ ವಿದ್ಯದ ಬುದ್ಧಿಶಾಲಿಯಾದ ಸುಮತಿ ಎಂಬುವಾದರೆ ಈ ಪಟ್ಟದ ಪ್ರಧಾನ ಈ ಬಬ್ಬುರುವಾಣ ದರ್ಪಕ್ಕೆ ಪೃಥ್ವಿಯ ಸಮರ್ಥನ ಬಿದ್ದರೆ ಅತಿಬಲಾನಿತನ ಆಹೋ ಮೂರ್ತಕದೋ ಮೂರ್ತಿತನಾದ ಅರ್ಜುನ ಭೂಪ, ಇದು ಏನು ಆಶ್ಚರ್ಯ? ನಿನ್ನ ಕಿರೀಟದ ಮೇಲೆ ಹತ್ತು ಬಂದು ಕುಳಿತು ಹೋಯಿತು, ಮುಂದೆ ನಮಗೆ ಅಪದೇಶಿತವಾಗಿ ಎಂದು ತೋರುತ್ತಲ್ಲ. ದಂಡ ಪ್ರಚಂಡ ಆಯ್ತು ಬಲ ದಂಡ ಗಾಂಡಿಬಿ ಇಂಥ ಸಭವಾದ ಮೇಲೆ ಮುಂದಿನ ಕಾಲವು ಆ ಸರ್ಪ ಸಾಯನವಲ್ಲ. ಇನ್ನು ಹೊತ್ತು ನೂಕದೆ ನಾನು ಏನಾಗೆ ಅಪ್ಪಣ ಕೊಡುದು ತಂದೆ ನಿಮ್ಮ ಪಾದಾರವಿಂದ ಮಾಡಿ ಬೇಡಬಾರದು. ಏನೆಂದರೆ ಆಹೋ ಬಾಲಕ, ನೀನು ತಾರೋ ಯಾವ ವಸಿಷ್ಠ ಮಗರು ಯಾವ ಈಗಿನ ಮಾತಿನಿಂದ ಎತ್ತಿರೋಣ ನಿನ್ನ ಪಡೆದ ಜನಕರೇ ಧನ್ಯರು. ಈಗ ಏನು ಅಧಿಕತವನ್ನ ಬಂದ ವಂದನೆ ಮಾಡಿಕೊಂಡ ಚಮಚಂದರೆ ನೀನು ಮಾಡಿದ ಕಾರ್ಯಾಚರಣೆಯನ್ನು ಚೆನ್ನಾಗಿ ಎಚ್ಚರಿಸಿದ ರಾಜಕುಮಾರ, ನಿನ್ನ ಪಡೆದ ಜನಕರೇ ತೀರ. ಆ ಓದ್ತಂದೆ ಪಕ್ಷೋರ ಗಮನ ಗಡ್ಡಾಚರಿಂದ ನೆನಚಿಸಲಾರ ಬಂದ ಚತ್ವಂಗದ ಅಮ್ಮನವರ ಗರ್ಭತಾಳ ಮಗಿರದ ಪ್ರಾಯಣದ ಸತ್ತನ್ನು ಎಲ್ಲ ಬಬ್ಬುರುವರಿದೆ ಉಳುಕಿಯ ಕರಕಮರಿಂದ ಸಲಗಿದ ಕಂದವ ನಾನು. ಆ ಜನಕ ನಾನು ಒಂದಕ್ಕೆ ದೇವತೆಯಾದನೆಗೆ ಬಂದ ಕಾಲದ
ಕೊಂಬೆಯ ಎಲ್ಲ ಈ ಚಡಮತಿಗೆ ಈಗ ನಿನಗೆ ಬಂದ ಕೊಡಬಡಿಸಿ ಹೇಳಿದ್ರೆ ನಿನಗೆ ನಂಬಿಕೆ ಆಗೋದು ಮೂಲ ಇಚ್ಛಾರ್ಥ ತನ್ನ ಭಾವಬಲವನ್ನು ತೋರಿಸಬೇಕಲ್ಲದೆ ನಿನ್ನಂತ ಕುಲಗೇಡಿ ಎನಗ ಮಗನೇ ಎಲೇ ಕೇಳು ಎನಗೆ ಹುಟ್ಟಿದ ಮಗನ ಈರ ರಸ ಚಟ್ಟ ಎನಗೆ ಹುಟ್ಟಿದ ಈರ ರಸ ಚಟ್ಟ ಜಗಚ್ಚಟ್ಟ ಅಭಿಮಾನ್ಯನಲ್ಲದೆ ಅನ್ಯರು ಹೇಗಾದವರು ಎಲೇ ಬಾಲಕ ಕಟಕಾಚಾರ್ಯರೆಂಬ ದ್ರೋಣರು ಪ್ರಕಟಿಸಿರುವ ಶಕಟ ಇವತ್ತ ಮಧ್ಯದೋಳು ಕಾರಿಕಟಕಾಂ ಗಗನಾಥಕ ಕೇಸದು ಅವರ ಮುಖಟಂಗಳಿಗೆ ತನ್ನ ಪಾದಪುಟದಿಂದ ಬಂದು ಅಂದು ಈರ ಸ್ವರ್ಗ ಹೊಂದಿದನಲ್ಲ ಅಂತವನ ಮಾತ್ರ ಇನ್ನಂತ ಮಂದಮತಿ ನನಗೆ ಮಗನಾಗುವನೆ ಎಲ್ಲ ಈ ಪ್ರಶ್ನ ಸಿಂಹದ ಬಲೆ ಹುಟ್ಟುವಾಗ ನಿನ್ನಂತ ಎಲ್ಲ ಕುಲಭ್ರಷ್ಟ ಒಬ್ಬ ತಂದೆಗೆ ಹೊಟ್ಟೆ ಇನ್ನೊಬ್ಬ ತಂದೆ ಎದುರು ಹೇಳುವ ಜಾತಿಯ ಪ್ರಶ್ನೆ ಜಂಬಾರಿ ನನ್ನ ಜಂಬದಿಂದ ಕುದುರೆಯನ್ನು ಕಟ್ಟಿ ಎನ್ನ ಸಂಗಡ ಯುದ್ಧ ಮಾಡುವ ಕೈಲಾಗದಂದು ಮನವನ್ನು ಎಚ್ಚರಿಸಿಕೊಂಡೆಯ ಈಗ ಗಾಂಡಿಯನ ಸಂಭವನನ್ನು ಅಂದುಕೊಂಡು ಬಂದೀಯ ಕಲೈ ಬಂಡ ನನ್ನ ಮೊದಲಲ್ಲೂ ಜನಿಸಿದ ಮಗನಾಗಿದ್ದರೆ ಪಾಲಾಕ್ಷನ ಬಂದರು ಲಕ್ಷಕ್ಕೆ ತಾರದೆ ಎನ್ನಡೆ ನೀನು ಬೇರೆ ವಂಶದ ವೈದ್ಯರಿಗೆ ಹುಟ್ಟಿದ ಮಾತುಗಳನ್ನಾಡುವೆ ನೀನು ಎನ್ನ ಮಗನಾದರೆ ನಮ್ಗೆಲ್ಲವೂ ಸಾಮರ್ಥ್ಯ ಅಂತದ್ದನ್ನು ಬಿಟ್ಟು ಕೋಮಟೇರಿ ಅಂತದ್ದನ್ನು ಬಿಟ್ಟು ನೀನು ಕೋಮಟೇರಿ ಎಲ್ಲ ನಿನ್ನ ರತ್ನಾಭರಣದ ಆಭರಣದ ಕಟ್ಟೆಯನ್ನು ಎನ್ನ ಪಾದದಿಂದ ಹೊತ್ತು ಚೆಲ್ಲಿ ಬಿಡುವೆನು ತೂ ಎಲೈ ಬಣ್ಣ ಉಂಡ ತೇಗುವ ಕುಳ್ಳ ಪಾಂಡ್ಯ ನಿನ್ನ ಮುಖಮಂಡಲವನ್ನು ಈ ಗಾಂಡಿ ವೇಗ ತೋರಿಸ ಮಾಡುತ್ತದೆ ಎನ್ನುವ ತರ್ಕ ಜಾಗ್ರತೆ ಇದ್ದಕ್ಕೆ ಮೂರ್ಖ ಇದ್ದಕ್ಕೆ ಬಂದೆ
ಅನ್ನ ಕೋಪ ಪ್ರೇಮ ಘನ ಉರೇತ ನನ್ನ ಋಣನ್ನು ಗಗನ ಮಂಡಲದಲ್ಲಿ ಆಡುತ್ತಿದ್ದಾರೆ. ಇನ್ನು ನಾನು ಕೈಗೆ ತಂಪು ಬಿಡೋದಿಲ್ಲ. ತಂದೆಗೆ ಅನ್ನ ತನ್ನ ರತ್ನ ಬರಗಳನ್ನು ಅಲ್ಲೆನನ್ನ ನೆಲ್ಲರಂತೆ ಸಲ್ಲಿಸಿದ್ಯಾ. ಎನ್ನನ್ನು ವಯಸ್ಸನ್ನು ಹೊಳಿತ್ಯ. ಹಾಗಾದರೆ ಆ ಭಾರತದಿಂದ ಮಗಲ ನನ್ನ ತಲೆಗೆ ತಂದುಕಾರಮ್ಮ ಮಾಡಿ ಹಾಡು ಕಾಣುಗಳನ್ನು ಇಡೆ ಎನ್ನ ನಿನ್ನ ಅದನ್ನು ಬಿಟ್ಟು ಕೊಡೋಣಲ್ಲ. ಪಾಲಿನ ಮುಟ್ಟಿ ದೇವತೆ ಹಚ್ಚಿನ ಹಚ್ಚಿನ ಕಾವಲಿಗೆ ಬಂದನವ ಇನ್ನ ಯಾರ ವೀರನತ್ತರೆ ಅದನ್ನು ಬಿಟ್ಟುಕೊಂಡು ಹೋಗಲಿ. ಎನ್ನ ತಡ ಮಾಡಲು ಅವರು ಇದಕ್ಕೆ ಬರಲಾರದೆ
ಋತ್ವಾಕಿ ಪುರುಷ ಸಿಂಹನ ಮುಂದೆ ತೋರಿದರೆ ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲುವುದಿಲ್ಲ. ಹೆಚ್ಚಿಗೆ ಮಾತಾಡುವ ಮಾರುವುದರವಲ್ಲ ನಾನಾದ್ರೂ ಹೇಳಿದ್ದು ಮನವರ್ತೆಯ
ಅರ್ಜುನನು ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ತನ್ನ ಸರಿಸಮರು ಯಾರು ಇಲ್ಲವೆಂದು ಹೊಗಳಿಕೊಳ್ಳುತ್ತಿದ್ದಾನಲ್ಲ, ಅಂತ ವೀರಾದಿ ವೀರನ ಗತಿ ಏನಾಯ್ತೆಂದು ನಿಮಗೆ ತಿಳಿದೆ ರುಕ್ಮಿಣಿ. ಇಂದಿಗೆ ತೀರಿತು ಅರ್ಜುನನ ಪೌರುಷದ ಪರಾಕ್ರಮದಲ್ಲಿ. ಹೌದೇ? ಹೌದು ರುಕ್ಮಿಣಿ. ಶ್ರೀಹರಿ, ರುಕ್ಮಿಣಿ, ಈ ನಿನ್ನ ಮಾತನ್ನು ನಾನು ಸರ್ವತ ನಂಬುವುದಿಲ್ಲ. ಅದು ಯಾತಕ್ಕೆ ಕಾಂತೆ? ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು. ಕೃಷ್ಣ ನಿನ್ನ ಲೀಲೆ ತಿಳಿಯಾಲಿ, ಕೃಷ್ಣ ನಿನ್ನ ಲೀಲೆ ತಿಳಿಯಾಲಿ, ಹೇಳುವೆ ಈ ಸುಳ್ಳ, ಹೇಳುವೆ ಈ ಸುಳ್ಳ. ಯಾತಕ್ಕೆ ಕಾಂತೆ? ಇದೆಲ್ಲ ನಿನ್ನ ಲೀಲೆ ಅಲ್ಲವೇ? ಆದರೂ ಏನು ಕಾಂತೆ? ಈ ನನ್ನ ಮಾತನ್ನು ಎಷ್ಟು ಮಾತನ್ನು ಒಪ್ಪುವುದಿಲ್ಲ. ಅದು ಯಾತಕ್ಕೆ ಕಾಂತೆ? ಶಾಂತ, ರುಕ್ಮಿಣಿ, ದೇವ, ರುಕ್ಮಿಣಿ, ಆ ಪರಶಿವನೊಂದಿಗೆ ಯುದ್ಧವನ್ನು ಮಾಡಿ ಗೆದ್ದಂತ ವೀರಾದಿ ವೀರನಲ್ಲವೇ ನನ್ನ ಅಣ್ಣನು? ಇಲ್ಲಂದರೆ ಯಾರು ಕಾಂತೆ? ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದಂತ ಧೀರನು. ಅಂದ ಬಳಿಕ ಅವನು ನಿನ್ನನ್ನು ಜರಿಯುವುದೆಂದರೆ ಈ ನಿನ್ನ ಮಾತನ್ನು ಸರ್ವತ ನಂಬಲಾರೆನು ಕಾಂತ ಗುಣವಂತ. ಹೇ ರುಕ್ಮಿಣಿ, ಹರೇ, ಪಾರ್ಥನು ತನ್ನ ಯುಕ್ತಿಗಿಂತಲೂ ಅಧಿಕ ಯುಕ್ತವಂತರಿಲ್ಲವೆಂದು ಬಂಧೂರ ಮಾದ ಮದಭರಿತನಾಗಿರುವನು. ಇದೇ ಪ್ರಮೇಳಿಯು ತನ್ನ ಯುಕ್ತಿಯಿಂದಲೇ ಅರ್ಜುನ ಸೋಲಿಸಿದ್ದು. ಆಗ ನಾನು ಆಕಾಶವಾಣಿ ದ್ವಾರಳ ಪ್ರಮೇಳಿಯನ್ನು ಸಂತೈಸಿ ಅರ್ಜುನನ್ನು ಗೆಲ್ಲುವ ರೀತಿ ಮಾಡಿದ್ದೆ ನಾನು. ಇದರಿಂದ ಅರ್ಜುನ ಯುಕ್ತಿಗಿಂತಲೂ ಪ್ರಮೇಳಿ ಯುಕ್ತವಂತಲೆಂದು ವ್ಯಕ್ತವಾಗಲಿಲ್ಲವೇ? ಪಾತ್ರಧಾರಿಗೆ ಹೇಳ್ರಿ, ಏನು ಬೇಸಿಗೆ ರಂಗ ನಿಂಗೆ ಜೀವನ ಅನುಕೂಲ ಮುಕ್ಕಣನ ಗೆದ್ದವನು ಯಕೋಚಿತ್ತ ಓರೋ ಹೆಣ್ಣಿಗೆ ಸೋತು ಅವಮಾನಿತನಾಗಲಿಲ್ಲವೇ? ರಮಣಿ ಸದ್ಗುಣ ಭರಣಿ. ಶ್ರೀಹರಿ, ರುಕ್ಮಿಣಿ, ಪಾರ್ಥನ ಒಂದು ಹೆಣ್ಣಿಗೆ ಸೋಲವನೆಂದು ಹೇಳಿದೆಯಾ? ಹೌದು ರುಕ್ಮಿಣಿ. ಅವನು ಒಂದು ಹೆಣ್ಣಿಗೆ ಸೋಲಬೇಕೆಂದು ಇದೆಲ್ಲ ನಿನ್ನ ಲೀಲೆ ಅಲ್ಲವೇ? ನನ್ನ ನೀನಿಲ್ಲವಾದಂತೆ ವೀರಾದಿ ವೀರನು ಶೂರನು ನನ್ನ ಅಣ್ಣನು ಕೇವಲ ಒಂದು ಹೆಣ್ಣಿಗೆ ಸೋಲುವನೆನ್ನುವುದಾದರೆ ಈ ನಿನ್ನ ಮಾತನ್ನು ನಾನು ಸರ್ವತ ನಂಬುವುದಿಲ್ಲ ದೇವ, ನೀನು ಬಾಂಧವ. ಹೇ ರುಕ್ಮಿಣಿ, ಶ್ರೀಹರಿ, ಹೇಳುವಂಗೆ ಕೇಳು. ಚೆನ್ನಾಗಿ ಹೇಳು.
ಆತುರ ಪಡಬೇಡ ರಮಣಿ, ನಿಮ್ಮ ಅಣ್ಣನ ಕಾಪಾಡಲು ನಾನಿರುವನು. ನಿನಗೆ ಬಂದ ಭಯವೇನು? ಈ ಸೃಷ್ಟಿ ಒಳಗೆ ಗರ್ವಿಷ್ಟಾದವರನ್ನು ಅವರವರ ಗರ್ವಭಂಗಪಡಿಸಿ ಸನ್ಮಾರ್ಗ ಪ್ರೋತ್ಸಾಹ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಕೇಳು ರುಕ್ಮಿಣಿ, ಹೇಳುವನು. ಚೆನ್ನಾಗಿ ಹೇಳು. ಮಗನಾದ ಬಬ್ರುವನ ಶಕ್ತಿ ತಡೆಯಲಾರದೆ ಈಗ ಯುದ್ಧ ಭೂಮಿಯೊಳಗೆ ಹೊರಗೆ ಬಿದ್ದಿರುವನು. ಅರ್ಜುನ ರುಂಡವು ತುಂಡಾಗಿ ಈಗ ಮಾಯವಾಗಿರುವುದು ಪ್ರಾಣಾಸತಿ. ಇದು ನಿಜವಾದ ಸಂಗತಿ. ರುಕ್ಮಿಣಿ, ಹೇಗಾದರೂ ಮಾಡಿ ನಮ್ಮ ಅಣ್ಣನಿಗೆ ಪುನರ್ಜನ್ಮವನ್ನು ನೀಡು ದೇವ ದೀನ ಬಾಂಧವ. ಸಿಡಿಲಿನ ಸಿಂಹ ಗರ್ಜನ ಎಂತ ಜಯಂಕರಿಸುತ್ತ ದೊಡ್ಡದನ ಈ ಪದವಿಯನ್ನು ನಡಗಿಸುತ್ತ ಕಂಡು ರಭಸದಿಂದ ಅತ್ಯದ್ಭುತ ವೇಷ ಒಕ್ಕಂಡು ದೊಡ್ಡ ಪರಾಕ್ರಮದಿಂದ ಗಗನ ಮಂಡಲ ನಡಗಿಸುವ ಇಂಥ ಕಟಗಳಿಸುವ ದೊಡ್ಡಮ ತಾರಂತ ಕೇಳುವ ಜಡಮತಿಯೇ, ನೀನು ದಾರು ನಿನ್ನ ನಾಮಾಂಕಿತವೇನ ದೊಡ್ಡ ಮಾಟದ ನುಡಿದು ಜೀವಿಸುವಂತವ ನಾವು ನನ್ನೇ ಸರಿ ಏನು ಹೇಳಲಿ ನಿನ್ನ ಮಾತಿನ ಚಮತ್ಕೃತಿ ತತ್ತರಿಸದ ಕೇಳ ಎನ್ನಯ ನಾನಾಗಿದ್ದ ರೈತ ಚೆಡಲ್ಲಂದು ಜಯಂಕರಿಸುತ್ತ ಕನಕೇಸರಿ ಎಂದು ದಿಗ್ಗನ ಕಟರಭಸತಿ ನುಡಿದ ಆರ್ಭಟಕ್ಕೆ ಪಟ್ಟಣ ಎಂದ ಅಷ್ಟಪಲ್ಲ ಪರ್ವತಾಂಗಳ ಗಗನ ಮಂಡಲಕ್ಕೆ ಸುಡಿದ ಬಿಡಿ ಬಿಡಿಯಾಗಿ ಈ ಪಡವಿನ ಬಿದ್ದವ. ಭೂಮಿಯನ್ನು ಗುದ್ದರೆ ಈ ಬೋನ ಬ್ರಹ್ಮಾಂಡವು ತಡೆಯದೆ ಸಾರಥ್ಯ ಇದು ಅಲ್ಲದೆ ಇಂದ್ರ ಪಾಲಕರನ್ನು ಪಟ್ಟಣಕ್ಕೆ ತಡೆಯಲಾರದೆ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ತಟ್ಟೆಯ ಫಲಾನಕ್ಕೆ ಮೈಗೊಟ್ಟು ಕೆಂಗೊಟ್ಟು ಅರಣ್ಯ ಸೇರಿಬಿಟ್ಟ ಆ ಸಾರಥ್ಯ ತಮ್ಮ ತಮ್ಮ ಜೀವಾತ್ಮನದ ಮೇಲೆ ಆಸೆ ಬಿಟ್ಟು ಅವರವರ ಶರೀರದ ಅವಯಂಗಳ ಗದ್ದೆದನೆ ನಡುವಂತೆ ಮಾಡಿದ್ದ ಆ ಸಾರಥ್ಯ ಇಂಥ ಕಟುಕೃತರ ಜಗದ್ಬೀಗರ ಅತಿ ಭಯಂಕರ ಶ್ರೇಷ್ಠತರವಾದ ಶಂಬರವೆಂಬ ನಗರಕ್ಕೆ ಅಧಿಪತಿಯಾಗಿ ರಾಜ್ಯವನ್ನು ಪರಿಪಾಲಿಸುವ ಈ ಕಲಿವೀರ ಮಹಾರಾಜನಿಂದ ಜಯಭೇರಿಯನ್ನು ಓಡಿಸಲೇ ಸಾರಥಿ. ವೀರ ಕಲಿವೀರರಿಗಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ? ಬೋಲಿರ್ರೆ ಎಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಬೋಲಿರ್ರೆ
ದಿನ ಈ ಸಭೆಗೆ ಬರಲಾಯಿತು ಕಂಡಿಯ ಸಾರಥಿ ತಿಳಿಯಿತೆ ನಾನು ಬಂದು ಮುಂದೇನು ಸಂಗತಿ ಹೇಳಿ ಸಾರಥ್ಯ ದೇವ ಯಾಗ ಯಜ್ಞಾತಿಗಳನ್ನು ಕೆಡಿಸಿ ಧರ್ಮ ಅಧರ್ಮವನ್ನಾಗಿ ಮಾಡಿ ಸತ್ಯ ಅಸತ್ಯವನ್ನಾಗಿ ಮಾಡಿ ದೇಶದ ಶಾಂತಿ ಸುಖವನ್ನು ನಿದ್ರಿಸಿ ಸುಂದರ ತರ ಮಾತನಾರಿಯರಂ ಸೆರೆ ಹಿಡಿದು ಅವರ ಮಾನವನ್ನು ಸೂರ್ಯ ಬೈದು ಗೋವುಗಳು ಋಷಿ ಮನೆಗಳನ್ನು